ಇದು ತಮಿಳಿನ ತೇರಿ ಸಿನಿಮಾದ ಅಫಿಷಿಯಲ್ ರೀಮೇಕ್ ಆದ್ರೂ ಹರೀಶ್ ಶಂಕರ್ ಇದನ್ನು ಪಕ್ಕ ತೆಲುಗು ನೆಟಿವಿಟಿಗೆ ತಕ್ಕಂತೆ ಬದಲಾಯಿಸಿದ್ದಾರೆ. ಅದೇ ಸಿನಿಮಾ ಉತ್ಸಾದ್ ಭಗತ್ ಸಿಂಗ್. ಈ ಸಿನಿಮಾದ ಹೈಲೈಟ್ ಏನಪ್ಪಾ ಅಂದ್ರೆ ಪವನ್ ಕಲ್ಯಾಣ್ ಸರ್ ಅವರು ಪೊಲೀಸ್ ಆಗಿರುತ್ತಾರೆ. ವಿಲನ್ ಅವರ ಗ್ಯಾಂಗ್ ಅನ್ನು ಕ್ಲಿಯರ್ ಮಾಡೋಕೆ ಹೊರಟಾಗ ಎದುರಾಗೋ ರಾಜಕೀಯ ವಿಲನ್ ಜೊತೆಗೆ ಫೈಟ್ ಈ ಸಿನಿಮಾದ ಹೈಲೈಟ್ ಆಗಿದೆ. ಇನ್ನು ಈ ಸಿನಿಮಾ ಬಗ್ಗೆ ತಿಳ್ಕೋಬೇಕಂದ್ರೆ ತಪ್ಪದೇ ಸಿನಿಮಾ ಥಿಯೇಟರ್ ನಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳಬೇಕು. ಯಪ್ಪ ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ ಆಗಿದೆ. ಪವನ್ ಕಲ್ಯಾಣ್ ಸರ್ ಅವರ ಆಕ್ಷನ್ ಸ್ವಲ್ಪ ಕಡಿಮೆ ಆಯಿತು. ಅವರ ಎನರ್ಜಿ ಇನ್ನೂ ಇರಬೇಕಾಗಿತ್ತು. ಈ ಸಿನಿಮಾ ನೋಡೋಕೆ ಹೋದ್ರೆ ಥಿಯೇಟರ್ ತುಂಬಾ ಕ್ರೌಡ್ ಇದ್ರೆ ಮಾತ್ರ ಮಜಾ ಇರುತ್ತೆ. ಯಾಕೆಂದ್ರೆ ಪವನ್ ಕಲ್ಯಾಣ್ ಸರ್ ಅವರ ಎನರ್ಜಿ ಮತ್ತು ಮ್ಯಾನರಿಸಮ್ ಸ್ವಲ್ಪ ಮಟ್ಟಿಗೆ ಇತ್ತು. ಅವರ ಡೈಲಾಗ್ ಡೆಲಿವರಿ ಕೇಳಿದ್ರೆ ನಮಗೆಲ್ಲ ಥಿಯೇಟರ್ ನಲ್ಲಿ ಹಬ್ಬ ಅಂದ್ರೆ ಹಬ್ಬ. ಹರೀಶ್ ಶಂಕರ್ ಅವರು ಬರೆದಿರುವ ಕತೆ ಅಷ್ಟೊಂದು ವರ್ಕ್ ಆಗಲಿಲ್ಲ. ಇನ್ನು ಬೇರೆ ತರ ಕತೆನ ಬರಿಬೇಕಾಗಿತ್ತು. ಹಾಗಿದ್ದಿದ್ರೆ ಈ ಸಿನಿಮಾ ದುರಂಧರ್ನ ಬೀಟ್ ಮಾಡ್ತಿತ್ತು ಅಂತ ಅನ್ಕೊಂಡಿದ್ದೆ. ಯಪ್ಪೋ ಶ್ರೀ ಪ್ರಸಾದ್ ಅವರ ಬಿಜಿಎಂ ಸರಿಯಾಗಿ ವರ್ಕ್ ಆಗ್ಲಿಲ್ಲ ಅಂದಿದ್ರೆ ನಾನಂತೂ ಥಿಯೇಟರ್ ಇಂದ ಹೊರಗಡೆ ಬಂದೇ ಬಿಡ್ತಿದ್ದೆ. ಆದ್ರೆ ಬಿಜಿಎಂ ಮಾತ್ರ ಶ್ರೀ ದೇವಿ ಪ್ರಸಾದ್ ಅವರು ನೆಕ್ಸ್ಟ್ ಲೆವೆಲ್ ಆಗಿ ಬಿಜಿಎಂ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಒಂದೊಂದು ಸೀನ್ಸ್ ಗಳಿಗೆ ಮ್ಯಾಚ್ ಆಗಿದೆ. ಮತ್ತೆ ಸಾಂಗ್ ಮಾತ್ರ ದೇಖಲೇಖ ಸಾಲ ಸಾಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಶ್ರೀಲೀಲ ಅವರ ಆಕ್ಟಿಂಗ್ ಮಾತ್ರ ಸ್ವಲ್ಪ ತಕ್ಕಮಟ್ಟಿಗೆ ಇತ್ತು. ಅದೇ ಲವ್ ಎಂಟರ್ಟೈನ್ಮೆಂಟ್ ಸ್ವಲ್ಪ ಲ್ಯಾಗ್ ಅನಿಸಿತು. ಕತೆ ರೀಮೇಕ್ ಆಗಿರೋದ್ರಿಂದ ಹೊಸತನ ಅಷ್ಟಾಗಿ ಎದ್ದು ಕಾಣಲಿಲ್ಲ. ಕ್ಲೈಮ್ಯಾಕ್ಸ್ ಕೂಡ ಸ್ವಲ್ಪ ಪ್ರಿಡಿಕ್ಟೇಬಲ್ ಅನಿಸಿತು. ಕೊನೆಯದಾಗಿ ಹೇಳ್ಬೇಕಂದ್ರೆ ಒನ್ ಟೈಮ್ ವಾಚಬಲ್ ಈ ಸಿನಿಮಾ. ನನ್ ರೇಟಿಂಗ್ ಬಂದ್ಬಿಟ್ಟು 5ಗೆ 3.5 ಕೊಡ್ತೀನಿ. ಈ ಸಿನಿಮಾ ನೀವ್ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ಮತ್ತೆ ರಿವ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್.